ಸೊ 2014 KCETದು ಕ್ವಶನ್ ಪೇಪರ್ನ ಏನಪ್ಪ ಅಂತ ಹೇಳಿದರೆ ಅಪ್ಲೋಡ್ ಮಾಡಿದ್ದೆ. ಅದರ ಪ್ರಕಾರ ಏನಪ್ಪ ಅಂತ ಹೇಳಿದರೆ ಕ್ವಶನ್ ಪೇಪರ್ನ ಅದು ವರ್ಷನ್ ಕೋಡ್ ಯಾವುದಪ್ಪ ಅಂತ ಹೇಳಿದರೆ ಎ ವರ್ಷನ್ ಕೋಡ್ ಎ ಏನಿದೆ ಅಲ್ಲ ಅದನ್ನು ನಾನು ಏನು ಮಾಡ್ಕೊತಾ ಹೋಗ್ತೀನಿ, ಡಿಸ್ಕಷನ್ ಮಾಡ್ಕೊತಾ ಹೋಗ್ತೀನಿ. ಸೊ ಹಾಗಾದರೆ ಆ ಕ್ವಶನ್ ಪೇಪರ್ನ ಜಸ್ಟ್ ನಾವು ಅನಲೈಸ್ ಮಾಡಿದರೆ ಆಲ್ರೆಡಿ, ಯಾಕಂದರೆ ನಿಮಗೆ ಮಧ್ಯಾಹ್ನ ಕಳಿಸಿದ್ದೆ ನಾನು ಏನಪ್ಪ ಅಂತ ಹೇಳಿದರೆ ನೋಡಿರೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು ನನಗೆ ಅಷ್ಟು ಐಡಿಯಾ ಇಲ್ಲ. ಯಾರ್ಯಾರು ನೋಡಿರಾ ಯಾರ್ಯಾರು ಬಿಟ್ಟಿರಾ ಅಷ್ಟು ನೋಡಿರಿ ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಹಾಗಾದರೆ ಅದರಲ್ಲಿ ನಮಗೆ ಈ CET ಅಂತ ಬಂತಪ್ಪ ಅಂತ ಹೇಳಿದರೆ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ದು ಸಿಲೆಬಸ್ ಕೂಡ ನಿಮಗೆ ಸರ್ ಕಳಿಸಿದ್ದಾರೆ. ಫಸ್ಟ್ ಇಯರ್ದು CET ಸಿಲೆಬಸ್ಸು ಮತ್ತು ಸೆಕೆಂಡ್ ಇಯರ್ದು CET ಸಿಲೆಬಸ್ ನೋಡಿರಲ್ಲ. ಫಸ್ಟ್ ಇಯರ್ ಮತ್ತು ಏನಪ್ಪ ಅಂತ ಹೇಳಿದರೆ ಸೆಕೆಂಡ್ ಇಯರ್ದಿದೆ. ಸೊ ಈಗ ಏನು ಕಳಿಸಿನಲ್ಲ ನಾನು ಆಲ್ಮೋಸ್ಟ್ ಅದರಲ್ಲಿ ಏನಪ್ಪ ಅಂದರೆ 60 ಕ್ವಶನ್ಸ್ ಇದಾವೆ. ಆ 60 ಕ್ವಶನ್ಸ್ದಲ್ಲಿ ನಾವು ಒಂದು 20 ಕ್ವಶನ್ಸ್ನ ಫಸ್ಟ್ ಇಯರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾವುದು 2014 NCET ಕ್ವಶನ್ ಪೇಪರ್ ಏನಿದೆಯಲ್ಲ, ಒಂದು ಸರಿ ನೀವು ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಓದಿದಪ್ಪ ಅಂತ ಹೇಳಿದರೆ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟಿಂದ ನಮಗೆ ಕ್ವಶನ್ಸ್ ಬಂದಿದ್ದಾವೆ ಅಂತ ಒಂದು ಕ್ಲಿಯರ್ ಆಗ್ತೈತಿ. ಅಂದರೆ ನಾವು ಈಗ CET ನಾನು ಪ್ರಿಪೇರ್ ಮಾಡಬೇಕಪ್ಪ ಅಂತ ಹೇಳಿದರೆ ಯಾವ ಒಂದು ಏರಿಯಾದಲ್ಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಕಾನ್ಸೆಪ್ಟಿಗೆ ಜಾಸ್ತಿ ಪದೇ ಪದೇ ಕ್ವಶನ್ಸ್ ಬಂದಿದ್ದಾವೋ ರೈಟ್, ಯಾವುದ್ರ ಮೇಲ್ಗಡೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅನ್ನೋದೇನಪ್ಪ ಅಂತ ಹೇಳಿದರೆ ನಮಗೆ ಅಲ್ಲಿ ಗೊತ್ತಾಗ್ತೈತಿ. ಟೂ 2014 ಮೊದಲನೇ ಕ್ವಶನ್ಸು ಎದರ ಮೇಲ್ಗಡೆ ಇದೆಯಪ್ಪ ಅಂತ ಹೇಳಿದರೆ ನಾವು ಎರರ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲ್ಗಡೆ ಈ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದಾರೆ. ಸೊ ನಾವು ಎರರ್ ಅನ್ನೋ ಕಾನ್ಸೆಪ್ಟನ್ನು ನಾವು ಯಾವ ಚಾಪ್ಟರ್ದಲ್ಲಿ ನಾವು ನೋಡ್ತೀವಪ್ಪ ಅಂತ ಹೇಳಿದರೆ ಸೆಕೆಂಡ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅಂತ ನಾವು ಹೇಳ್ತೀವಿ. ಸೊ ಎರರ್ ಅಂತ ಹೇಳಿದರೆ ನಾವೇನು ಹೇಳ್ಬೋದು, ದಟ್ ಈಸ್ ಅನ್ಸರ್ಟನಿಟಿ ಇನ್ ಎವ್ರಿ ಮೆಜರ್ಮೆಂಟ್ ಈಸ್ ಕಾಲ್ಡ್ ವಾಟ್, ಎರರ್ ಅಂತ ಹೇಳ್ತೀವಿ. ನಾವು ಮಾತಾಡ್ತಾ ಕೇಳಿಸ್ತಾ ಇದೆಯಲ್ಲ. ಓಕೆ, ಸೊ ಹಾಗಾದರೆ ಮೆಷರ್ಮೆಂಟ್ ಅಂತ ಹೇಳಿದರೆ ನಾವು ಎರರ್ ಅಂತ ಹೇಳಿದರೆ ದಟ್ ಈಸ್ ಅನ್ಸರ್ಟನಿಟಿ ಇನ್ ದಿ ಎವ್ರಿ ಮೆಷರ್ಮೆಂಟ್ ಅಂತ ನಾವು ಹೇಳಿ ಕರಿಬಹುದು. ಓಕೆ, ಸೊ ಹಾಗಾದರೆ ಈ ಎರರ್ಸ್ದಲ್ಲಿ ನಾವು ಮತ್ತೆ ಟೈಪ್ಸನ್ನು ನೋಡ್ಕೊತಾ ಹೋಗ್ತೀವಿ. ಆ ಟೈಪ್ಸ್ದಲ್ಲಿ ನಮಗೆ ಸಿಸ್ಟಮ್ಯಾಟಿಕ್ ಎರರ್ ಅಂತ ಬರ್ತೈತಿ, ರ್ಯಾಂಡಮ್ ಎರರ್ ಅಂತ ಬರ್ತೈತಿ. ಓಕೆ, ಮತ್ತು ನಾವು ಎರರ್ಸದ ಕ್ಯಾಲ್ಕುಲೇಷನ್ಸನ್ನು ಕೂಡ ನಾವು ನೋಡ್ತೀವಿ. ಅಡಿಷನ್ ಇದ್ದಾಗ ಯಾವ ಥರ ನಾವು ಎರರ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಇದ್ದಾಗ, ಆಮೇಲೆ ಕ್ವೋಷಂಟ್ ಇದ್ದಾಗ, ಪ್ರಾಡಕ್ಟ್ ಇದ್ದಾಗ ನಾವು ಯಾವ ಥರ ಎರರ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ನಾವು ಫಾರ್ಮುಲಾಸನ್ನು ಕೂಡ ನಾವು ಥಿಯರಿ ಒಳಗಡೆ ಕಲ್ತಿದ್ದೇವೆ. ಸೊ ಹಾಗಾದರೆ ಮೊದಲನೇ ಕ್ವಶನ್ಸ್ಗೆ ಹೋಗ್ತೀನಿ ನಾನು. 2014 ಮೊದಲನೇ ಕ್ವಶನ್ ಏನಿದೆಪ್ಪ ಅಂತ ಹೇಳಿದರೆ ನಿಮ್ಮ ಕಡೆ ಕ್ವಶನ್ಸ್ ಆಲ್ರೆಡಿ ಇದಾವೆ. ಎ ಫಿಸಿಕಲ್ ಕ್ವಾಂಟಿಟಿ Q ಈಸ್ ಫೌಂಡ್ ಟು ಡಿಪೆಂಡ್ ಆನ್ ಅಬ್ಸರ್ವೇಬಲ್ಸ್ X, Y and Z obeying a relation Q is equal to right expression here. ಓಕೆ, ಸೊ ಹಾಗಾದರೆ ಎಕ್ಸ್ಪ್ರೆಷನ್ ಏನಿದೆಪ್ಪ ಅಂತ ಹೇಳಿದರೆ ದಟ್ ಈಸ್ Q ಈಸ್ ಈಕ್ವಲ್ ಟು, ಬೋರ್ಡ್ ಮೇಲೆ ಬರೆದಿರೋದು ಕಾಣಿಸ್ತಾ ಇದೆಯಲ್ಲ, ಬೋರ್ಡ್ ಮೇಲೆ ಬರೆದಿರೋದು ಕಾಣಿಸ್ತಾ ಇಲ್ಲ ಏನು? ಓಕೆ, ಸ್ವಲ್ಪ ಯಾಕಂದರೆ ಇಂಟರ್ನೆಟ್ ಸ್ಲೋ ಇದೆ, ಕರೆಂಟ್ ಇಲ್ಲದ ಸಂಬಂಧ. ಕರೆಂಟ್ ಬಂತಪ್ಪ ಆದರೆ ಕ್ಲಿಯರ್ ಬರ್ತೈತಿ. ಆಮೇಲೆ ನಾನು ವಿಡಿಯೋ ಸಾಧ್ಯ ಆದರೆ ಇದು ಡಿಸ್ಕಷನ್ಸ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಕೂಡ ನೀವೇನು ಮಾಡ್ಕೋಬೋದು, ನೋಡ್ಕೋಬೋದು. ಓಕೆ, ಬಟ್ ಈ ಡಿಸ್ಕಷನ್ ಸೆಷನ್ಸಿಗೆ ಓನ್ಲಿ 100 ಪಾರ್ಟಿಸಿಪೆಂಟ್ಸ್ ಅಷ್ಟೇ ಅಲೋ ಮಾಡ್ತೈತಿ. ಓಕೆ, 100% ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದ್ರಪ್ಪ ಅಂತ ಹೇಳಿದರೆ ಅಲೋ ಮಾಡೋದಿಲ್ಲ. ಹಾಗಾಗಿ ದಟ್ ಈಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ನಾವು ಹೇಳ್ಬೋದು. ಸರಿ, ಹಾಗಾದರೆ Q ಈಸ್ ಈಕ್ವಲ್ ಟು x³ and into y square divided by z. ಹಾಗಾದರೆ Q is equal to x³ y square divided by z. The percentage error in the measurement.
The percentage error in the measurement of x, y and z are 1%, 2% and 3%. The percentage error of x, the percentage error of error is 1%. The percentage error of y is, that is 2%, and percentage error of z is, that is 4%. 4% respectively. What is percentage error in the quantity Q? ಹಾಗಾದರೆ ಈ ಕ್ವಾಂಟಿಟಿ ಕ್ಯೂದಲ್ಲಿ ಅವ್ರೇನು ಕೇಳಿದ್ದಾರೆ, ಪರ್ಸೆಂಟೇಜ್ ಎರರ್ ಎಷ್ಟು ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಎರರ್ ಎಷ್ಟು ಅಂತ ಹೇಳಿ. ಸೊ ಹಾಗಾದರೆ ಕ್ವಶನ್ಸನ್ನ ಇನ್ನೊಮ್ಮೆ ಓದ್ತೀನಿ ಕೇಳ್ರಿ. ಇದು ಏನಪ್ಪ ಅಂತ ಹೇಳಿದರೆ, ದ ಕ್ವಶನ್ ಈಸ್ a physical quantity Q is found to depend on observables x, y and z obeying a relation Q is equal to x cube into y square divided by z. The percentage error in the measurement of x, y and z are 1%, 2% and 4% respectively. What is percentage error in the quantity Q? ಆ್ಯಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ 4%, ಎರಡನೇ ಆಪ್ಷನು 3%, ಮೂರನೇ ಆಪ್ಷನು 11%, ನಾಲ್ಕನೇ ಆಪ್ಷನು 1%. ದಿಸ್ ಇಸ್ ದಿ ಕ್ವಶನ್ಸ್. ಓಕೆ, ಸೊ ಆನ್ಸರ್ ಗೆಸ್ ಮಾಡ್ಬೋದಾ? ಓಕೆ, ಲೆಟ್ಸ್ ಚೆಕ್. ಸೊ ಹಾಗಾದರೆ ನಾವು ಈ ಎರರ್ಸನ್ನ ಕ್ಯಾಲ್ಕುಲೇಟ್, ಪರ್ಸೆಂಟೇಜ್ ಎರರಿಗೆ ಬಂದಿವಪ್ಪ ಅಂತ ಹೇಳಿದರೆ, we can write the same expression. Same expressions ಅನ್ನು ಹೆಂಗೆ ಬರಿಬಹುದಪ್ಪ ಅಂತ ಹೇಳಿದ್ರೆ, ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಪರ್ಸೆಂಟೇಜ್ ಎರರ್ ಇರೋದ್ರಿಂದ ಇಂಟು ನಾವೇನು ಬರಿಬೋದು, 100 ಅಂತ ಹಾಕಬಹುದಾ? ರೈಟ್, 100 ದಟ್ ಈಸ್ ಈಕ್ವಲ್ ಟು. ಸೊ ಹಾಗಾದರೆ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನಮಗೆ ಪ್ರಾಡಕ್ಟ್ ಮತ್ತು ಕ್ವಶನ್ಸ್ ಕೂಡ ಇದೆ. ಅವೆರಡು ಫಾರ್ಮುಲಾಸನ್ನು ನಾವೇನಪ್ಪ ಅಂತ ಹೇಳಿದರೆ ಅಪ್ಲೈ ಮಾಡ್ಬೋದು ಎರರ್ಸ್ದಲ್ಲಿ. ನಾವು ಪ್ರಾಡಕ್ಟ್ ಮತ್ತು ಕ್ವಶನ್ಸ್ ಇದ್ದಾಗ ಹಾಗಾದರೆ ಎಕ್ಸ್ ಕ್ಯೂಬನ್ನು ನಾವು ಯಾವ ಥರ ಬರ್ಕೋಬೋದಪ್ಪ ಅಂತ ಹೇಳಿದರೆ, 3 ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು 100 ಬರಿಬೋದಾ? ರೈಟ್, ನೆಕ್ಸ್ಟ್. ಸೊ ಹಾಗಾದರೆ ಎರರ್ಸ್ನ ನಾವೇನಪ್ಪ ಅಂತ ಹೇಳಿದರೆ, ಎರರ್ಸ್ ಆಲ್ವೇಸ್ ವಿ ಶುಡ್ ಆ್ಯಡ್. ಎರರ್ಸನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡ್ಕೋತೀವಿ. ಸೊ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ಕಾಣಿಸ್ತಾ ಇದೆನಾ? ಓಕೆ, ಸೊ ಇಲ್ಲಿ ತನಕ ಕ್ಲಿಯರ್ ಇಲ್ಲ. ಇದು ರಿಮೂವ್ ಮಾಡ್ಕೋತೀನಿ ನಾನು ಈ ಕಡೆದು. ಈಗ ಕ್ಲಿಯರ್ ಇದೆನಾ? ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ, ಕರೆಂಟ್ ಹೋಗಿದ್ದ ಸಂಬಂಧ ಇದಾಗ್ತಾ ಇದೆ. ನೋಡೋಣ ಅಂತಂದ್ರೆ ಚಲೋ ಆಗ್ತೈತಿ. ಈಕ್ವೇಷನ್ಸನ್ನು ಬರಿತೀನಿ. ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು 100 ಈಸ್ ಈಕ್ವಲ್ ಟು 3 ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಡೆಲ್ಟಾ ವೈ ಡಿವೈಡೆಡ್ ಬೈ ವೈ ಪ್ಲಸ್ ಇದನ್ನೇನು ಬರ್ತೀವಿ ನಾವು, ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್. ದಿಸ್ ಇಸ್ 100. ಓಕೆ, ಪರ್ಸೆಂಟೇಜ್ ಇರೋದ್ರಿಂದ ನಾವಿಲ್ಲಿ ಏನಪ್ಪ ಅಂತ ಹೇಳಿದರೆ 100 ಹಾಕೋತೀನಿ ನಾನು. ಎಕ್ಸ್ ಪರ್ಸೆಂಟ್ ಕೊಟ್ಟಿದ್ದಾರೆ, ವೈ ಪರ್ಸೆಂಟ್ ಕೊಟ್ಟಿದ್ದಾರೆ, ಝೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಪರ್ಸೆಂಟೇಜನ್ನು ಹಾಕೊಂಡ್ಬಿಡ್ತೀನಿ. ದಟ್ ಈಸ್ 2 ಡೆಲ್ಟಾ ವೈ ಡಿವೈಡೆಡ್ ಬೈ ವೈ ಇಂಟು 100 ಪ್ಲಸ್ ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್ ಇಂಟು 100. ರೈಟ್, ಇದೇನಪ್ಪ ಅಂತ ಹೇಳಿದ್ರೆ ಪರ್ಸೆಂಟೇಜ್. ಹಾಗಾದರೆ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು 100 ಅದಂದರೆ ಇದನ್ನು ನಾವೇನು ಹೇಳ್ಬೋದು, ಎಕ್ಸ್ ಪರ್ಸೆಂಟ್ ಅಂತ ಹೇಳಿ ಕರಿಬೋದು. ಎಕ್ಸ್ ಪರ್ಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ, ಹೌದಾ? ನೆಕ್ಸ್ಟು ಡೆಲ್ಟಾ ವೈ ಡಿವೈಡೆಡ್ ಬೈ ವೈ ಇಂಟು 100 ಅಂತ ಹೇಳಿದರೆ ಇದೇನಿದು ವೈ ಪರ್ಸೆಂಟ್, ಅದು ಕೂಡ ಕೊಟ್ಟಿದ್ದಾರೆ ನಮಗೆ. ನೆಕ್ಸ್ಟು ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್ ಇಂಟು 100 ಏನು ಕೊಟ್ಟಿದ್ದಾರೆ ನಮಗೆ, ಝೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ, ಹೌದಾ? ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆ್ಯಂಡ್ ಕ್ಯಾಲ್ಕುಲೇಟ್ ದಿ, ದಟ್ ಈಸ್ ಕ್ಯೂ ಪರ್ಸೆಂಟ್. ಇದೇನು ಬರಿಬೋದು ನಾನು, 3 ಇಂಟು
ಎಕ್ಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ರೀ? ಎಕ್ಸ್ 1%, ಹೌದಾ? 1% ಪ್ಲಸ್ 2 ಇಂಟು ವೈ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 2% ಪ್ಲಸ್ ಝಡ್ದು 4% ಆ್ಯಡ್ ಮಾಡಿರಿ, ಎಷ್ಟಾಯಿತು? 3 ಪ್ಲಸ್ 4 ಪ್ಲಸ್ 4 ಎಷ್ಟಾಯಿತು? ಇಟ್ ಈಸ್ ಈಕ್ವಲ್ ಟು 11%. 11% ಎಷ್ಟು ಬಂತು? The percentage error in the Q, that is equal to 11%. ಸೊ ಹಾಗಾದರೆ ಆಪ್ಷನ್ ಯಾವುದು? ಆಪ್ಷನ್ 3. ಓಕೆ, ನೆಕ್ಸ್ಟ್ ಕ್ವಶನ್, second question. What is which of the following is not a vector quantity? ವೇಟ್ ಇದೆ, ನ್ಯೂಕ್ಲಿಯರ್ ಸ್ಪಿನ್ ಇದೆ, ಮೊಮೆಂಟಮ್ ಇದೆ, ಪೊಟೆನ್ಷಿಯಲ್ ಎನರ್ಜಿ ಇದೆ. ಅವ್ರು ಕೇಳಿರೋದು ಏನಪ್ಪ ಅಂತ ಹೇಳಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ದಾರೆ. ಯಾವ್ದು ಹೇಳ್ತೀರಾ? ಏನು? ಓಕೆ, ರೈಟ್. ಸೊ ಯಾಕಂದರೆ ನಾವು ಈ ಈಕ್ವೇಶನ್ ಇದು, ಹೌದಾ, ಎನರ್ಜಿ ಇಸ್ ಅ ವಿಚ್ ಕ್ವಾಂಟಿಟಿ? ಸ್ಕೇಲರ್ ಕ್ವಾಂಟಿಟಿ. ಅದು ಕೈನೆಟಿಕ್ ಎನರ್ಜಿ ಇರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಇರ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ಸ್ನ ನಾವು ಏನಂತ ಹೇಳ್ಬೋದು ಡೈರೆಕ್ಟಾಗಿ? ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಕರಿತೀವಿ, ರೈಟ್? ಪೊಟೆನ್ಷಿಯಲ್ ಎನರ್ಜಿ. ಸೊ ಹಾಗಾದರೆ ಎನರ್ಜಿನ ನಾವು ಏನಂತ ಕರಿಬೋದಪ್ಪ ಅಂತ ಹೇಳಿದರೆ ವರ್ಕ್ ಡನ್ ಅಂತಲೂ ಕೂಡ ಕರಿಬೋದು ನಾವು. ಸಪೋಸ್ ಈ ಪೊಟೆನ್ಷಿಯಲ್ ಎನರ್ಜಿ ಬರಲಿ, ಅಲ್ಲಿ ಏನಾದರೂ ವರ್ಕ್ ಡನ್ ಇತ್ತಂತ ಹೇಳಿದ್ರು ಕೂಡ ನಾವೇನಂತ ಹೇಳ್ಬೋದು? ವರ್ಕ್ ಡನ್ ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಇಲ್ಲಿ ವೇಟ್ ಇರ್ಬೋದು, ಮೊಮೆಂಟಮ್ ಇರ್ಬೋದು, ಮತ್ತು ನ್ಯೂಕ್ಲಿಯರ್ ಸ್ಪಿನ್. ನಾವು ನ್ಯೂಕ್ಲಿಯಸ್ದಲ್ಲಿ ಸ್ಟಡಿ ಮಾಡ್ತೀವಿ ನಾವು ನ್ಯೂಕ್ಲಿಯರ್ ಸ್ಪಿನ್ ಬಗ್ಗೆ. ಸೊ ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ವೆಕ್ಟರ್ ಕ್ವಾಂಟಿಟಿ. ಈಗ ಫೋರ್ಸ್ ನಿಮ್ಗೆ ಬರೋ ಪ್ರಾಬ್ಲಮ್ಸ್ ಏನಪ್ಪ ಅಂದರೆ ಈ ಫೋರ್ಸ್ ಇರ್ಬೋದು, ಈ ಟೆನ್ಷನ್ ಇರಬಹುದು, ನೆಕ್ಸ್ಟ್ ಇನ್ನೊಂದು ವೇಟ್ ಇರ್ಬೋದು, ರೈಟ್? ಸೊ ಹಾಗಾದರೆ ಇವಷ್ಟನ್ನು ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದರೆ ವೆಕ್ಟರ್ ಕ್ವಾಂಟಿಟಿ. ಯಾವುದು? ಫೋರ್ಸು, ಟೆನ್ಷನ್ ಮತ್ತು ಏನಪ್ಪ ಅಂತ ಹೇಳಿದರೆ ನಾವು ವೇಟ್, ರೈಟ್? ಬೇರೆ ಬೇರೆ ಸಿಚುವೇಶನ್ಸಲ್ಲಿ ನಾವೇನು ಮಾಡ್ತೀವಿ, ನಾವು ಬೇರೆ ಬೇರೆ ರೀತಿ ನಾವೇನು ಮಾಡ್ತೀವಿ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಹಾಗಾದರೆ ಈ ಫೋರ್ಸ್ನ ನಾವು ಏನಪ್ಪ ಅಂತ ಹೇಳಿದ್ರೆ ಹಾರಿಸಾಂಟಲ್ ಸರ್ಫೇಸ್ ತಿಂದ ಹಾರಿಸಾಂಟಲ್ ಮೋಷನ್ ಬಂತಂದರೆ ಫೋರ್ಸ್ ಅನ್ನೋದನ್ನು ಹೇಳ್ತೀವಿ ನಾವು. ಗ್ರಾವಿಟಿಯಿಂದ ಅಬೋವ್ ಅಂತಂದರೆ ವೇಟ್ ಅನ್ನೋ, ಅಥವಾ ಬಿಲೋ ಬಂತಂದರೆ ವೇಟ್ ಅನ್ನೋ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ಸ್ ಅಥವಾ ಥ್ರೆಡ್ಸ್ ಬಂತಪ್ಪ ಅಂತ ಹೇಳಿದರೆ ನಾವಲ್ಲಿ ಟೆನ್ಷನ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಓಕೆ, ಇವು ಮೂರದ್ದು ಏನಪ್ಪ ಅಂತ ಹೇಳಿದರೆ ಯೂನಿಟ್ ನ್ಯೂಟನ್, ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇರ್ತೈತಿ ಮೂರದ್ದು. ಓಕೆ, ರೈಟ್? ಮತ್ತು ಈ ಮೂರು ಕ್ವಾಂಟಿಟಿ ಏನಪ್ಪ ಅಂತ ಹೇಳಿದರೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಇದೊಂದು ನೆನಪಿರಲಿ ನಿಮಗೆ. ಸೊ ಹಾಗಾದರೆ ಇಲ್ಲಿ ಸೆಕೆಂಡ್ ಕ್ವಶನ್ ಏನಪ್ಪ ಅಂತ ಹೇಳಿದರೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ? ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ಮೂರನೇ ಕ್ವಶನ್. ಎ ಕಾರ್ ಮೂವ್ಸ್ ಫ್ರಾಮ್ A to B with a speed of 30 km/h and from B to A with a speed of 20 km/h. What is the average speed of the car? ಸೊ ಹಾಗಾದರೆ ಇಲ್ಲಿ ಮೂರನೇ ಕ್ವಶನ್ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದರೆ, ಎ ಕಾರ್ ಮೂವ್ಸ್ ಫ್ರಮ್ A to B. ಕಾರ್ ಏನಾಗ್ತಾ ಇದೆ? ಎದಿಂದ ಬಿಗೆ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ಕಾರು ಮೂವ್ ಆಗ್ತಾ ಇದೆ. ಸೊ ಇಲ್ಲಿಂದ ಈ ಕಡೆ ಹೋಗ್ತಾ ಇದೆ. ಹಾಗಾದರೆ ಎದಿಂದ ಬಿಗೆ ಎಷ್ಟು ಸ್ಪೀಡ್ದಲ್ಲಿ ಹೋಗ್ತಾ ಇದೆ ಅದು? ದಟ್ ಈಸ್ 30 km/h.
30 ಕಿಲೋಮೀಟರ್ ಪರ್ ಅವರ್ದಲ್ಲಿ ಎ ದಿಂದ ಬಿ ಕಡೆ ಹೋಗ್ತಾ ಇದೆ. ಅದೇ ಫ್ರಮ್ ಬಿ ಟು ಎ, ಬಿ ದಿಂದ ಎ ಬರಬೇಕಾದ್ರೆ ಅದರದ್ದು ಸ್ಪೀಡ್ ಎಷ್ಟಿದೆ? 20 ಕಿಲೋಮೀಟರ್ ಪರ್ ಅವರ್. 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ದಲ್ಲಿ ಏನಪ್ಪ ಅಂತ ಹೇಳಿದರೆ ಏನಾಗ್ತಾ ಇದೆ? ವಾಪಸ್ ಬರ್ತಾ ಇದೆ. ಹಾಗಾದರೆ ಅವ್ರು ಏನು ಕೇಳಿದ್ದಾರೆ? ವಾಟ್ ಈಸ್ ದಿ ಆವರೇಜ್ ಸ್ಪೀಡ್? What is the average speed of that vehicle? ಸೊ ಹಾಗಾದರೆ ಈ ಆವ್ರೇಜ್ ಸ್ಪೀಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಡೈರೆಕ್ಟ್ ಇಕ್ವೇಷನ್ಸ್ ಇದೆ. ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಒಂದು v1 ಕೊಟ್ಟಿದ್ದಾರೆ ಮತ್ತು ಇನ್ನೊಂದು v2 ಕೊಟ್ಟಿದ್ದಾರೆ. ವೆಲಾಸಿಟಿ v1 ಅಂದರೆ ಎ ದಿಂದ ಬಿ ಕಡೆ ಹೋಗಬೇಕಾದ್ರೆ ವೆಲಾಸಿಟಿ v1 ಅಂತ ತಗೋತೀವಿ ನಾವು. ಬಿ ದಿಂದ ಎ ಬರಬೇಕಾದ್ರೆ v2 ಅಂತ ವೆಲಾಸಿಟಿ ತಗೊಂಡ್ರೆ ಆವರೇಜ್ ವೆಲಾಸಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಇಕ್ವೇಷನ್ಸ್ನ ಯೂಸ್ ಮಾಡ್ಕೊತೀವಿ. ವಿ ಆವರೇಜ್ ಇಸ್ ಈಕ್ವಲ್ ಟು ದಟ್ ಈಸ್ 2v1 v2 ಡಿವೈಡೆಡ್ ಬೈ v1 ಪ್ಲಸ್ v2. 2v1 v2 ಡಿವೈಡೆಡ್ ಬೈ v1 ಪ್ಲಸ್ v2. ನೆನಪಿರಲಿ, ಏನು ಎರಡು ವೆಲಾಸಿಟೀಸನ್ನು ಕೊಟ್ಟಾಗ ನಾವು ಆವರೇಜ್ ವೆಲಾಸಿಟಿನ ಫೈಂಡ್ ಮಾಡಬೇಕಾದ್ರೆ ಈ ಇಕ್ವೇಷನ್ಸನ್ನು ಯೂಸ್ ಮಾಡ್ಕೋತೀವಿ. Now we have the values of v1 and v2. Substitute the values and calculate the average velocity. That is 2 into v1 ಎಷ್ಟಿದೆ? That is 30. ಅದ ನಮಗೆ ಫೈನಲ್ ಆನ್ಸರು ಕೂಡ ಏನಪ್ಪ ಅಂತ ಹೇಳಿದ್ರು ಕಿಲೋಮೀಟರ್ ಪರ್ ಅವರ್ದಲ್ಲಿನೇ ಕೇಳೋದ್ರಿಂದ ನಾವೇನು ಕನ್ವರ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ v1 is equal to 30 into v2 is equal to 20 divided by v1 plus v2. 30 plus 20, that is equal to, right, ಎಷ್ಟಾಯ್ತು ಇದು? divided by 50 ಎಷ್ಟು ಬರ್ತೈತೆ ಇದು? that is 24 ಕಿಲೋಮೀಟರ್ ಪರ್ ಅವರ್. ಸೊ ಹಾಗಾದರೆ ಆಪ್ಷನ್ ಯಾವುದು ಅಂತೀರಾ? ಆಪ್ಷನ್ ಬಿ. ಸೊ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ ವ್ಯಾಲ್ಯೂಸ್ ಕಡೆ ಕಾನ್ಸಂಟ್ರೇಟ್ ಅಲ್ಲ, ಆ ಸಿಚುವೇಶನ್ ಏನಿದೆ ಮತ್ತು ಆ ಸಿಚುವೇಶನ್ಸ್ಗೆ ನಾವು ಯಾವ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ಸ್ನ ಮಾಡಿರಿ. ಓಕೆ, ನಾಲ್ಕನೇ ಕ್ವಶನ್. ನಾಲ್ಕನೇ ಕ್ವಶನ್ ಏನಿದೆಪ್ಪ ಅಂದರೆ ಎ ಬಾಡಿ ಸ್ಟಾರ್ಟ್ ಫ್ರಮ್ ರೆಸ್ಟ್ and moves with a constant acceleration for a t second. It travels a distance x1 in a first half of a time and x2 in next half of time. Then the ಕೆಳಗಡೆ ಕೊಟ್ಟಿದ್ದು x2 is equal to x1, x2 is equal to 2x1, x2 is equal to 3x1, x2 is equal to 4x1 ಅಂತ ಇದೆ. ಸೊ ಹಾಗಾದರೆ ಇದನ್ನು ಇನ್ನೊಮ್ಮೆ ಓದ್ತೀನಿ, ಈ ಕ್ವಶನ್ಸ್ನ ಸರಿಯಾಗಿ ಕೇಳಿಸ್ಕೊರಿ. ಎ ಬಾಡಿ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಆ್ಯಂಡ್ ಮೂವ್ಸ್ ವಿತ್ ಎ ಕಾನ್ಸ್ಟಂಟ್ ಎಕ್ಸಲರೇಷನ್ ಫಾರ್ t second. It travels a distance x1 in a first half of a time and x2 in next half of time. Then ಅಂತ ಹೇಳ್ಬಿಟ್ಟು ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ಲೆಟ್ಸ್ ಸಿ ಇನ್ ದಿ ಪ್ರಾಬ್ಲಮ್. ಓಕೆ, ಸೊ ಹಾಗಾದರೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇನಿಷಿಯಲಿ ಒಂದು ಆಬ್ಜೆಕ್ಟ್ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ರೈಟ್, ಅ ಬಾಡಿ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್. ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಏನಪ್ಪ ಅಂದರೆ ರೆಸ್ಟ್ ಅಂದರೆ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಈಸ್ 0. ಇನಿಷಿಯಲ್ ವೆಲಾಸಿಟಿನ ನಾವು 0 ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಹಾಗಾದರೆ ಇಲ್ಲಿಂದ ಏನು ಕೊಟ್ಟಿದ್ದಾರೆ ಅವರು? ಎ ಬಾಡಿ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ and moves with a constant acceleration. So acceleration ಏನಪ್ಪ ಅಂತ ಹೇಳಿದರೆ ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಎಕ್ಸಲರೇಷನ್ ಫಾರ್ t seconds. ಹಾಗಾದರೆ ಎಷ್ಟು ಸೆಕೆಂಡ್ ಇದು ಟ್ರಾವೆಲ್ ಮಾಡ್ತಿದ್ದು? t second. ಓಕೆ, ಲೆಟ್ ಅಸ್ ಕನ್ಸಿಡರ್ at t seconds it displays from initial to final. ಇಲ್ಲಿ ತನಕ ಏನಪ್ಪ ಅಂತ ಹೇಳಿದರೆ ಟ್ರಾವೆಲ್ ಮಾಡ್ತು. ಎಷ್ಟು ಟೈಮ್ನ ತಗೋತದು? t ಸೆಕೆಂಡ್ ಟೈಮನ್ನು ತಗೋತು. ಪಾಯಿಂಟ್ ಅರ್ಥ ಆಗ್ತಾ ಇದೆನಾ?
ಸೊ ಹಾಗಾದರೆ ಕಂಡೀಷನ್ಸ್ ಏನಿದೆ ಇಲ್ಲಿ, ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ x1 ಇನ್ ಫಸ್ಟ್ ಹಾಫ್ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ ಹಾಫ್ ಅಂದರೆ ಟೋಟಲ್ ಟೈಮ್ ಇಲ್ಲಿಂದ ಇಲ್ಲಿ ಮಟ್ಟ ಎಷ್ಟು ಟೈಮ್ ತಗೋತಿತ್ತು, ಟಿ ಟೈಮನ್ನು ತಗೊಂಡ್ರೆ ಟಿ ಟೈಮ್ ಅರ್ಧ ಅಂದರೆ t/2. ಸೊ t/2 ಟೈಮ್ದಲ್ಲಿ ಇನಿಷಿಯಲ್ದಿಂದ ಅದು ಎಷ್ಟು ಡಿಸ್ಟೆನ್ಸನ್ನ ಟ್ರಾವೆಲ್ ಮಾಡ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಅವರು, x1 ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತಾ ಇದೆ, ಹೌದಾ. ಸೊ ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ x1 ಇನ್ ದ ಫಸ್ಟ್ ಹಾಫ್ ಆಫ್ ಟೈಮ್ ಆ್ಯಂಡ್ x2 ಇನ್ ದಿ ಸೆಕೆಂಡ್ ಹಾಫ್. x2 ಡಿಸ್ಪ್ಲೇಸ್ಮೆಂಟ್ ಇನ್ ದಿ ಸೆಕೆಂಡ್ ಹಾಫ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅವ್ರು ಕೇಳಿದ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ದಿಸ್ x2 ಇಸ್ ಈಕ್ವಲ್ ಟು ರೈಟ್, ದಿಸ್ ಇಸ್ ದ ಸಿಚುವೇಶನ್. ಅಂದರೆ ಒಂದು ಆಬ್ಜೆಕ್ಟು ಇನಿಷಿಯಲಿ ರೆಸ್ಟ್ ಇದೆ, ಇನಿಷಿಯಲಿ ರೆಸ್ಟಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟು ಕಾನ್ಸ್ಟೆಂಟ್ ಎಕ್ಸಲರೇಷನ್ಸ್ದಲ್ಲಿ ಟಿ ಸೆಕೆಂಡ್ ಏನಾಗ್ತಿತ್ತು, ಅದು ಮೋಷನ್ಸ್ ಒಳಗಡೆ ಬರ್ತಿತ್ತು. ಸೊ ಕಾನ್ಸ್ಟೆಂಟ್ ಎಕ್ಸಲರೇಷನ್ಸ್ದಿಂದ ಮೂವ್ ಆದಾಗ ಅದೆಷ್ಟು ಟೈಮ್ ತಗೋತೈತಿ, ಟಿ ಸೆಕೆಂಡನ್ನು ತಗೊಂಡ್ರೆ ಮೊದಲನೆಯ ಅರ್ಧ ಟೈಮ್ದಲ್ಲಿ x1 ಡಿಸ್ಟೆನ್ಸ್ನ ಕವರ್ ಮಾಡ್ತೈತಿ, ಇನ್ ಅರ್ಧ ಟೈಮ್ದಲ್ಲಿ x2 ಡಿಸ್ಟೆನ್ಸ್ನ ಕವರ್ ಮಾಡ್ತೈತಿ. ಹಾಗಾದರೆ ವಿ ಹ್ಯಾವ್ ಟು ರೈಟ್ ದಟ್ x2 ಇನ್ ಟರ್ಮ್ಸ್ ಆಫ್ x1. ನಾವು ಆ x2 ಏನಿದೆಯಲ್ಲ, ಆ x2ನ ನಾವು x1 ಟರ್ಮ್ಸ್ದಲ್ಲಿ ನಾವೇನು ಮಾಡಬೇಕು, ಎಕ್ಸ್ಪ್ಲನೇಷನ್ಸನ್ನು ಕೊಡಬೇಕು. ಸೊ ಹಾಗಾದರೆ ಫಸ್ಟ್ ಮೊದಲನೇ ಕೇಸನ್ನು ತಗೋತೀನಿ ನಾನು, ಕೇಸ್ 1. ಸೊ ಹಾಗಾದರೆ ಕೇಸ್ 1ದಲ್ಲಿ ಏನಿದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇದೆ, ನೆಕ್ಸ್ಟು ಎಕ್ಸಲರೇಷನ್ಸ್ ಕೂಡ ಕಾನ್ಸ್ಟೆಂಟ್ ಇದೆ. ಹಾಗಾದರೆ ಟೈಮ್ ಇಸ್ ಈಕ್ವಲ್ ಟು, ಫಸ್ಟ್ ಕೇಸಲ್ಲಿ ಎ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆ್ಯಂಡ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಯು ಇಸ್ ಈಕ್ವಲ್ ಟು 0. ಡಿಸ್ಪ್ಲೇಸ್ಮೆಂಟ್ ಎಸ್ ಇಸ್ ಈಕ್ವಲ್ ಟು ಹೌ ಮಚ್ ಇಟ್ ಡಿಸ್ಪ್ಲೇಸ್ ಇನ್ ದಿ ಫಸ್ಟ್ ಹಾಫ್ ಟೈಮ್, ದಟ್ ಈಸ್ x1 ತಗೋಬೋದಾ. x1 ಟೈಮ್ ಎಷ್ಟು ತಗೋತಾ ಇದೆ ಅದು, t is equal to t divided by 2. t divided by 2 ಅಂತ ನಾವು ಕರಿತೀವಿ. ಹಾಗಾದರೆ ವಿ ಹ್ಯಾವ್ ದಿ ಇಕ್ವೇಷನ್ಸ್ ಆಫ್ ಮೋಷನ್ಸ್. ನಮ್ಮ ಕಡೆ ಇಕ್ವೇಷನ್ಸ್ ಆಫ್ ಮೋಷನ್ಸ್ ಇದಾವೆ. s equal to ut plus half it square, v is equal to u plus at, right, v square equal to u square plus 2as, s equal to u plus a into 2n minus 1 divided by 2. ಇದೆಲ್ಲ ಇಕ್ವೇಷನ್ಸ್ ಏನಪ್ಪ ಅಂದರೆ ಇಕ್ವೇಷನ್ಸ್ ಆಫ್ ಮೋಷನ್ಸ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಈ ಇಕ್ವೇಷನ್ಸ್ ಆಫ್ ಮೋಷನ್ಸ್ದಲ್ಲಿ ನಾವು ಈ ಇಕ್ವೇಷನ್ಸನ್ನು ಯೂಸ್ ಮಾಡ್ಕೋಬೋದು. ದಟ್ ಈಸ್ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ 1/2 AT ಸ್ಕ್ವೇರ್ ಅಂತ ನಾವು ಕರಿತೀವಿ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್ಸ್ ವಿ ನೋ. ಸೊ ಹಾಗಾದರೆ ಇಲ್ಲಿ ಎಸ್ ಇದ್ದಲ್ಲಿ ನಾವು ಏನು ಹಾಕ್ಬೋದು, x1. ಸೊ ಹಾಗಾದರೆ ಇನಿಷಿಯಲ್ ವೆಲಾಸಿಟಿ ಏನಿದೆ 0 ಇದೆ, ಹಾಗಾಗಿ ಈ ಟರ್ಮ್ ಏನಾಗಿರ್ತೈತಿ, ಕಂಪ್ಲೀಟ್ 0 ಪ್ಲಸ್ 1/2. ಎಕ್ಸಲರೇಷನ್ ಕಾನ್ಸ್ಟೆಂಟ್ ಇರೋದ್ರಿಂದ ಎಕ್ಸಲರೇಷನ್ಸ್ ಎ ಅಂತ ಬರಿತೀವಿ. ನೆಕ್ಸ್ಟ್ ಟಿ ಟೈಮ್ ಎಷ್ಟು ತಗೋತಾ ಇದೆ, ಅದು ಟಿ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂತ ಹೇಳಿ ಕರಿಬೋದು. ಹಾಗಾದರೆ x1 is equal to ಏನಾಗ್ತೈತೆ ನೋಡ್ರಿ, 1/2 a t ಸ್ಕ್ವೇರ್ ಡಿವೈಡೆಡ್ ಬೈ 4 ಅನ್ಬೋದಾ. t ಸ್ಕ್ವೇರ್ ಡಿವೈಡೆಡ್ ಬೈ 4 ಆಯ್ತಪ್ಪ ಅಂತ ಹೇಳಿದರೆ ದಿಸ್ ಇಸ್ ಈಕ್ವಲ್ ಟು ಏನು ಬರಿಬೋದು ನಾವು, ದಿಸ್ ಈಸ್ 1/8 AT ಸ್ಕ್ವೇರ್ ಅನ್ಬೋದಾ. ದಿಸ್ ಇಸ್ ಇಕ್ವೇಷನ್ ನಂಬರ್ 1. ಬರಿಬೋದಾ. ಇದು ಮೊದಲನೇ ಹಾಫ್ ಟೈಮ್ದಲ್ಲಿ ಡಿಸ್ಪ್ಲೇಸ್ x1 is equal to 1/8 AT ಸ್ಕ್ವೇರ್. ಸೊ ಸೆಕೆಂಡ್ ಕೇಸ್ದಲ್ಲಿ ಕೇಸ್ 2 ಏನು ತಗೋತೀನಿ ಅಂದರೆ, ಇನಿಷಿಯಲಿಂದ ಫೈನಲ್ ನನಗೆ ಫೈನಲ್ ಡಿಸ್ಪ್ಲೇಸ್ಮೆಂಟ್ ಗೊತ್ತಿದೆ. ಫೈನಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಫೈನಲ್ ಡಿಸ್ಪ್ಲೇಸ್ಮೆಂಟ್ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ x1 ರೈಟ್, ಅಂದ್ರೆ ಹಾಫ್ ನೆಕ್ಸ್ಟ್ ಅರ್ಧ ಹಾಫ್ ದ ಡಿಸ್ಪ್ಲೇಸ್ಮೆಂಟ್ x2 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಟ್ ಬಾಡಿ ಈಸ್ x1 plus x2, ರೈಟ್. ಸೊ ಅಂದರೆ ಈಗ a is equal to ಕಾನ್ಸ್ಟೆಂಟ್, ನೆಕ್ಸ್ಟು ಟೋಟಲ್ ಡಿಸ್ಟೆನ್ಸ್ s ಈಕ್ವಲ್ ಟು ನಾವೇನು ತಗೋಬೋದು ಈಗ x1 ಪ್ಲಸ್ x2, ನೆಕ್ಸ್ಟು ಇನಿಷಿಯಲ್ ವೆಲಾಸಿಟಿ 0, ಟೈಮ್ ಎಷ್ಟು ತಗೋತಿತ್ತದು. ಸೊ ಇನಿಷಿಯಲ್ ಪೊಸಿಷನಿಂದ ಫೈನಲ್ ಪೊಸಿಷನ್ಸಿಗೆ ಬರಬೇಕು ಅಂದರೆ ಹೌ ಮಚ್ ಇಟ್ ಟೇಕ್ಸ್,
how much time it takes, that is t is equal to t second ಅಂತ ಹೇಳ್ತೀವಿ. t is equal to total time t seconds. ಈಗ ಸೇಮ್ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡ್ರಿ. ಅವಾಗ ನಾವು ಎಸ್ ಇದ್ದಲ್ಲಿ ಏನು ಹಾಕ್ಬೋದು, x1 ಪ್ಲಸ್ x2 ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ 0 ಇರೋದ್ರಿಂದ ಮೊದಲನೇ ಟರ್ಮ್ ಏನಾಗ್ತೈತಿ 0 ಆಯಿತು. ಎರಡನೇ ಟರ್ಮ್ 1 ಡಿವೈಡೆಡ್ ಬೈ 2 ಎಕ್ಸಿಲರೇಷನ್. ಟಿ ಇದ್ದಲ್ಲಿ ಈಗ ನಾವು ಟಿ ಸ್ಕ್ವೇರನ್ನು ಹಾಕ್ಬಹುದು, ಟಿ ಸ್ಕ್ವೇರ್. ಸೊ ದಿಸ್ ಇಸ್ ಇಕ್ವೇಷನ್ ನಂಬರ್ 2 ಅಂತ ಹೇಳ್ಬೋದಾ. ಸೊ ಹಾಗಾದರೆ ನಮಗೆ x1 ವ್ಯಾಲ್ಯೂ ಗೊತ್ತಿದೆ, ನಮಗೆ x1 ವ್ಯಾಲ್ಯೂ ಗೊತ್ತೈತಲ್ಲ. ಸೊ x1 ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಏನಿದೆ ಇದು 1/8 80 ಸ್ಕ್ವೇರ್ ಪ್ಲಸ್ x2 ಇಸ್ ಈಕ್ವಲ್ ಟು 1/2 80 ಸ್ಕ್ವೇರ್. ಇದನ್ನು ಆ ಕಡೆ ಶಿಫ್ಟ್ ಮಾಡಿದೀವಪ್ಪ ಅಂತ ಹೇಳಿದರೆ ಮೇಲ್ಗಡೆ ಡ್ರಾಪ್ ಮಾಡ್ಕೊಳ್ಳೋದು. ಇಲ್ಲಿ ಅದಕ್ಕೆ ಆಲ್ಟರ್ನೇಟಿಂಗ್ ನಾನು ಒಂದು ವ್ಯವಸ್ಥೆ ಮಾಡಿ ನಿಲ್ಲಿಸದೆ. ಓಕೆ, ಆಮೇಲೆ ನಾನು ನಿಮ್ಗೆ ಇದು ಕಳಿಸ್ತೀನಿ ಅದು. ಸೊ ಹಾಗಾದರೆ ನಮ್ಗೇನು ಬಂತಿಲ್ಲಿ x2 ಇಸ್ ಈಕ್ವಲ್ ಟು 1/2 80 ಸ್ಕ್ವೇರ್ ಮೈನಸ್ 1/8 80 ಸ್ಕ್ವೇರ್. ಸೊ ಹಾಗಾದರೆ ಇಲ್ಲಿ ಕಾಮನ್ ಏನು ತೆಗಿಬೋದು ನೋಡ್ರಿ ಹೊರಗಡೆ. 80 ಸ್ಕ್ವೇರ್ನ ಕಾಮನ್ ತೆಗೆದ್ರೆ 1/2 ಮೈನಸ್ 1/8. ಸೊ ಹಾಗಾದರೆ ಇದನ್ನು ಕ್ಯಾಲ್ಕುಲೇಷನ್ಸನ್ನ ಮಾಡಿದರೆ ಏನಾಗ್ತಿತ್ತು ನೋಡ್ರಿ. ಇದು ಎಲ್ ಸಿ ಎಮ್ 8 ಬರ್ತಿತ್ತಾ, 80 ಸ್ಕ್ವೇರ್ ಎಲ್ ಸಿ ಎಮ್ 8 ತೊಗೊಂಡಿವಪ್ಪ ಅಂತ ಹೇಳಿದರೆ ದಿಸ್ ಇಸ್ ಇಂಟು 4 ಇಂಟು 1. ಸೊ 4 1s are 4 ಮೈನಸ್ 1 ಇಂಟು 1 ದಟ್ ಈಸ್ ಈಕ್ವಲ್ ಟು 80 ಸ್ಕ್ವೇರ್. ರೈಟ್ ಬ್ರಾಕೆಟ್ದಲ್ಲಿ ಏನು ಬರ್ತೈತೆ ರೀ 3 ಡಿವೈಡೆಡ್ ಬೈ 8 ಅಂತ ಬರಿಬೋದಾ. ಓಕೆ, ಸೊ ಹಾಗಾದರೆ ದಿಸ್ ಈಸ್ x2 ಈಸ್ ಈಕ್ವಲ್ ಟು, ನಾ ಈ 3 ಡಿವೈಡೆಡ್ ಬೈ 8ದಲ್ಲಿ ಏನಪ್ಪ ಅಂತ ಹೇಳಿದರೆ 1/8 ಹೊರಗಡೆ ತಗೊಂಡಪ್ಪ ಅಂತ ಹೇಳಿದರೆ 80 ಸ್ಕ್ವೇರ್ ಇಂಟು 3 ಬರ್ಕೋಬೋದಾ. ಅಥವಾ 3 ಇಂಟು 1/8 80 ಸ್ಕ್ವೇರ್. ಹಾಗಾದ್ರೆ 1/80 ಸ್ಕ್ವೇರ್ ಅಂತ ಹೇಳಿದರೆ 1/80 ಸ್ಕ್ವೇರ್ ಅಂದ್ರೆ ನಾ ಏನಂತ ಹಾಕಿ ಬರಿಬೋದು, x1 ಅಂತ ಬರಿಬೋದಾ. ಹಾಗಾದರೆ ದಿಸ್ x2 ಈಸ್ ಈಕ್ವಲ್ ಟು 3 ತೊಗೊಂಡ್ಬಿಡ್ತೀನಿ, 3 ಇಂಟು x1. ಎಸ್ನೇ ಆಪ್ಷನ್ ಕರೆಕ್ಟ್ ರೀ. ಆಪ್ಷನ್ ಥರ್ಡ್, ಮೂರನೇ ಆಪ್ಷನ್ನು ಸರಿ ಇದೆ. ಓಕೆ, ರೈಟ್. ನೆಕ್ಸ್ಟ್ 5th ಕ್ವಶನ್ ನೋಡ್ರಿ. Fifth question is, a person is driving a vehicle at a uniform speed of 5 meters per second on a level curved track of a radius 5 meters. The coefficient of static friction between tires and road is 0.1. Will the person slip while taking the turn with the same speed? Take z is equal to 10 meters per second ಅಂತ ಇದೆ. Choose the correct statement. ಮೊದಲನೇ ಆಪ್ಷನ್ ಇದೆ, a person will slip if v square is equal to 5 meters per second. Second option, a person will slip if v square is greater than 5 meters per second. Third options, a person will slip if v square is less than 5 meters per second. And fourth one is, a person will not slip if v square is greater than 10 meters per second ಅಂತ ಕೇಳಿದ್ದಾರೆ. ಸೊ ಅಂದರೆ ಒಬ್ಬ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ, okay, the question, a person is driving a vehicle
at a uniform speed of 5 meter per second on a level curved track ಅಂತ ಇದೆ. ಸೊ ಲೆವೆಲ್ ಕರ್ವ್ಡ್ ಟ್ರ್ಯಾಕ್ ಎಷ್ಟು ಸ್ಪೀಡ್ದಲ್ಲಿ ಹೋಗ್ತಾ ಇದೆ ನಾವು, ಸ್ಪೀಡ್ is equal to v is equal to 5 meter per second on a level curved track of radius. ಇದರದ ರೇಡಿಯಸ್ ಎಷ್ಟಿದೆ, ಕರ್ವ್ಡ್ ಟ್ರ್ಯಾಕ್ ಅದು ರೇಡಿಯಸ್ 5 meter, r is equal to 5 meter. The coefficient of static friction between tire and road, the coefficient of static friction μs is equal to how much, that is 0.1 ಅಂತ ಹೇಳ್ತೀವಿ ನಾವು. 0.1 static friction. ಏನು ಕೇಳಿದರೆ, will the person slip while taking the turn with the same speed ಅಂತ ಹೇಳಿದರೆ, ಅಂದ್ರೆ ಪರ್ಸನ್ ಇದೇ ಸ್ಪೀಡ್ದಲ್ಲಿ ಹಿಂಗೆ ಕರ್ವಿಂಗ್ದಲ್ಲಿ ಹೋದಪ್ಪ ಅಂತ ಹಿಂಗೆ ಹೋದಪ್ಪ ಅಂತ ಹೇಳಿದರೆ ಅವ ಸ್ಲಿಪ್ ಆಗ್ತಾನ ಅಂತ ಕೇಳಿದ್ದಾರೆ. will the person slip while taking the turn with the same speed ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ನಮಗೆ ರೇಡಿಯಸ್ ಕೊಟ್ಟಿದ್ದಾರೆ, ನಮಗೆ ಮ್ಯೂಎಸ್ ಕೊಟ್ಟಿದ್ದಾರೆ 0.1, ನೆಕ್ಸ್ಟ್ ವೆಲಾಸಿಟಿ ಕೊಟ್ಟಿದ್ದಾರೆ. ಹಾಗಾದರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಮ್ಯಾಕ್ಸಿಮಮ್ ಸ್ಪೀಡ್ ಅಟ್ ದಿಸ್ ಲೆವೆಲ್ಡ್ ಕರ್ವ್ಡ್ ರೋಡ್. ಈ ಲೆವೆಲ್ ಕರ್ವ್ಡ್ ರೋಡ್ದಲ್ಲಿ ನಾವು ಮ್ಯಾಕ್ಸಿಮಮ್ ಸ್ಪೀಡನ್ನು ಏನಪ್ಪ ಅಂತ ಹೇಳಿದರೆ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು. ಸೊ ಹಾಗಾದರೆ ಅದಕ್ಕಿಂತ ಮುಂಚೆ ನಾವು ಈ ಬ್ಯಾಂಕ್ಡ್ ರೋಡ್ ಬಗ್ಗೆ ಸ್ವಲ್ಪ ಇದೊಂದಿಷ್ಟು ಇನ್ಫಾರ್ಮೇಷನ್ಸ್ ಇರಲಿ ನಿಮಗೆ. ಈ ಬ್ಯಾಂಕ್ ರೋಡ್ ಮೇಲ್ಗಡೆ ನಾವು ಮ್ಯಾಕ್ಸಿಮಮ್ ಸ್ಪೀಡನ್ನು ತಗೋಬೇಕು ಅಂತ ಹೇಳಿದರೆ ಆ ಇಕ್ವೇಷನ್ಸ್ ನೋಡ್ರಿ. ಫಾರ್ ಬ್ಯಾಂಕ್ ರೋಡ್, ಮ್ಯಾಕ್ಸಿಮಮ್ ಸ್ಪೀಡ್ ಅಟ್ ಬ್ಯಾಂಕ್ಡ್ ರೋಡ್. ಬ್ಯಾಂಕ್ಡ್ ರೋಡ್ ಅಂದರೆ ನಾವು ಈ ಕರ್ವಿಂಗ್ದೊಳಗಡೆ ಒಂದು ಕಡೆದು ರೋಡು ಏನಪ್ಪ ಅಂತ ಹೇಳಿದರೆ ರೈಸ್ ಮಾಡಿರ್ತಾರೆ, ಔಟರ್ ರೋಡು ರೈಸ್ ಮಾಡಿರ್ತಾರೆ, ಇನ್ನರ್ ರೋಡನ್ನು ಏನಪ್ಪ ಅಂತ ಹೇಳಿದರೆ ಈ ಥರ ಸ್ಲೋಪ್ದಲ್ಲಿ ಇರ್ತೈತಿ. ನೀವು ಅಬ್ಸರ್ವ್ ಮಾಡಿರ್ಬೋದು ಕರ್ವಿಂಗ್ದಲ್ಲಿ.